ಏನು ಜಿ ಯೋಜನೆಯನ್ನು ವಿರೋಧಿಸಿ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇರೋದು. ಜನವರಿ 27ರಂದು ಕಾಂಗ್ರೆಸ್ ಬೃಹತ್ ಸಮಾವೇಶವನ್ನ ಹಮ್ಮಿಕೊಳ್ಳೋಕೆ ಈಗ ಸಿದ್ಧವಾಗಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ನಡೆಯಲಿದೆ. ಜನವರಿ 27ನೇ ತಾರೀಕು ಕೇಂದ್ರದ ವಿರುದ್ಧ ಆಕ್ರೋಶವನ್ನ ಹೊರಹಾಕೋದಕ್ಕೆ ಕಾಂಗ್ರೆಸ್ ನಿರ್ಧಾರ ಮಾಡಿದೆ. ಜಿ ಯೋಜನೆ ವಿರೋಧಿಸಿ ಕಾಂಗ್ರೆಸ್ ಪ್ರೊಟೆಸ್ಟ್ ಮಾಡೋಕೆ ರೆಡಿಯಾಗಿದೆ. ಜನವರಿ 27ರಂದು ಕಾಂಗ್ರೆಸ್ನ ಬೃಹತ್ ಸಮಾವೇಶ ನಡೆಯಲಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ನಡೀತಾ ಇರೋದು ಕೇಂದ್ರದ ವಿರುದ್ಧ ಆಕ್ರೋಶ ಹೊರಹಾಕುವುದಕ್ಕೆ ಇದೀಗ ಕಾಂಗ್ರೆಸ್ ನಿರ್ಧರಿಸಿದೆ. ಈಗಾಗಲೇ ರಾಜ್ಯದಲ್ಲಿ ಪಾದಯಾತ್ರೆ ಕೂಡ ಶುರುವಾಗಿದೆ. ಜಿಲ್ಲೆ ತಾಲೂಕು ಮಟ್ಟದಲ್ಲಿ ಪಾದಯಾತ್ರೆ ಕೂಡ ನಡೆಯಲಿದೆ. ಕೇಂದ್ರದ ಈ ನಿರ್ಧಾರವನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಖಂಡಿಸಬೇಕು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರೋದು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಮಾಡಲಿಕ್ಕೆ ಎಲ್ಲ ತಯಾರಿಗಳು ಆಗ್ತಾ ಇದೆ. ಜನವರಿ 27ರಂದು ಕಾಂಗ್ರೆಸ್ನಿಂದ ಬೃಹತ್ ಸಮಾವೇಶ ಕೂಡ ನಡೆಯಲಿದೆ. ನರೇಗಾ ಯೋಜನೆಯಲ್ಲಿ ಮಹಾತ್ಮ ಗಾಂಧೀಜಿಯವರು ತಂದಿದ್ದಂಥ ಒಂದು ಯೋಜನೆ, ಬಡವರಿಗಾಗಿ ತಂದಿದ್ದಂಥ ಯೋಜನೆಗಳನ್ನು ಕೈಬಿಟ್ಟು ಕೇಂದ್ರ ಸರ್ಕಾರ ಇದೀಗ ತನ್ನದೇ ಆದಂಥ ಒಂದು ನಿಯಮಗಳನ್ನ, ಯೋಜನೆಗಳನ್ನ ಆ ಒಂದು ಜಿ ಯೋಜನೆಯಲ್ಲಿ ಅಳವಡಿಕೆ ಮಾಡ್ತಾ ಇದೆ. ಎಲ್ಲೋ ಒಂದು ಕಡೆ ಜಿ ಅನ್ನುವಂಥ ಹೆಸರನ್ನ ಇಡೋದ್ರ ಮೂಲಕ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಸಂಪೂರ್ಣವಾಗಿ ಕೈಬಿಡುವಂಥ ಕೇಂದ್ರ ಸರ್ಕಾರದ ಈ ನಿರ್ಧಾರ ಕಾಂಗ್ರೆಸ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಬೇಸರವನ್ನ ತರಿಸಿದೆ. ಹೀಗಾಗಿ ಯಾಕೆ ನೀವು ಈ ರೀತಿ ಮಾಡ್ತಾ ಇದ್ದೀರಾ? ಇದರಿಂದ ಯಾರಿಗೂ ಒಳಿತು? ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಜಾಯಲ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಜಾಯಲ್, ಕೇಂದ್ರ ಸರ್ಕಾರದ ಈ ಒಂದು ನಿರ್ಧಾರ ಏನಿದೆ, ಜಿ ಅನ್ನುವಂಥ ಹೆಸರನ್ನ ಇಟ್ಟಿರೋದು, ಮನ್ರೇಗಾ ಯೋಜನೆ ಹೆಸರನ್ನ ಬದಲಾವಣೆ ಮಾಡಿರೋದು ಕಾಂಗ್ರೆಸ್ನ ಆಕ್ರೋಶಕ್ಕೆ ಕಾರಣವಾಗಿರೋದು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಸಮಾವೇಶ ಮಾಡ್ಲಿಕ್ಕೆ ಹೊರಟಿದೆ. ಸೊ ಯಾವ ರೀತಿ ಸಮಾವೇಶ ನಡೆಯುತ್ತೆ, ಯಾವೆಲ್ಲ ತಯಾರಿಗಳನ್ನ ಕಾಂಗ್ರೆಸ್ ಸರ್ಕಾರ ಮಾಡಿಕೊಳ್ತಾ ಇದೆ, ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರದ ಹೋರಾಟ ಯಾವ ರೀತಿಯಾಗಿರುತ್ತೆ ಅಂತ? ಎಸ್ ಜಾಯಲ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಕಾಂಗ್ರೆಸ್ನ ಒಂದು ಹೋರಾಟ ಕೇಂದ್ರ ಸರ್ಕಾರದ ವಿರುದ್ಧ ನರೇಗಾ ಯೋಜನೆಯ ಹೆಸರು ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಇರುತ್ತೆ, ಮತ್ತೆ ಸಮಾವೇಶ ಜನವರಿ 27ನೇ ತಾರೀಕು ಸಮಾವೇಶ ಹಮ್ಮಿಕೊಂಡಿರುವುದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ. ಸೊ ಅದಕ್ಕೆ ಏನೆಲ್ಲ ತಯಾರಿಗಳಾಗ್ತಾ ಇದೆ ಅಂತ ಹೇಳಿ. ಇವತ್ತು ಏನು ವಿಧಾನಮಂಡಲ ಜಂಟಿ ಅಧಿವೇಶನ ಏನ್ ನಡೀತು, ಈ ಒಂದು ವಿಚಾರಕ್ಕೆ ಇವತ್ತು ಈಗಾಗಲೇ ಏನು ರಾಜ್ಯಪಾಲರು ಭಾಷಣವನ್ನ ಮಾಡ್ಬೇಕಿತ್ತು. ರಾಜ್ಯ ಸರ್ಕಾರ ರೆಡಿ ಮಾಡಿಕೊಟ್ಟಂತ ಭಾಷಣವನ್ನ ಮಾಡ್ಬೇಕಿತ್ತು. ಆದ್ರೆ ಅವರು ಇದನ್ನ ಅರ್ಧಕ್ಕೆ ಮೊಟಕುಗೊಳಿಸಿರುವಂತದ್ದು. ಇವತ್ತು ಸಾಕಷ್ಟು ಏನು ವಿಚಾರಗಳು ಇವತ್ತು ವಿಧಾನಸೌಧದಲ್ಲಿ ನಡೆದಿರುವಂತದ್ದು. ಆ ನಿಟ್ಟಿನಲ್ಲಿ ಒಂದೆಡೆ ರಾಜ್ಯಪಾಲರು ಭಾಷಣವನ್ನ ಮಾಡ್ಲೇಬೇಕಿತ್ತು ಅಂತ ಹೇಳಿ ಕಾಂಗ್ರೆಸ್ನವರು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರೆ, ಇನ್ನೊಂದು ಕಡೆ ಬಿಜೆಪಿ ರಾಜ್ಯಪಾಲರ ನಡೆಯನ್ನ ಸಮರ್ಥಿಸಿಕೊಂಡಿರುವಂತದ್ದು. ಕೇಂದ್ರದ ವಿರುದ್ಧ ಉದ್ದೇಶಪೂರ್ವಕವಾಗಿ ಹೀಗೆಲ್ಲ ಒಂದಷ್ಟು ಭಾಷಣದಲ್ಲಿ ಅಂಶಗಳನ್ನ ಸೇರಿಸಿದ್ರೆ ಅವ್ರು ಹೇಗೆ ಭಾಷಣವನ್ನು ಮಾಡಬೇಕು, ಅವ್ರು ಮಾಡಿರುವಂತದ್ದು ಸರಿಯಾಗಿದೆ. ಆ ನಿಟ್ಟಿನಲ್ಲಿ ಭಾಷಣವನ್ನ ಮಾಡದೆ ಅವರು ತೆರಳಿರುವಂತದ್ದು, ಏನು ಕೇವಲ 2 ವಾಕ್ಯದಲ್ಲಿ ಅವರು ಭಾಷಣವನ್ನ ಮುಗಿಸಿರುವಂತದ್ದು ಸರಿಯಾದ ಕ್ರಮ ಅಂತ ಬಿಜೆಪಿ ಸಮರ್ಥನೆಯನ್ನು ಮಾಡ್ಕೊಂಡಿರುವಂತದ್ದು. ಈಗಾಗಲೇ ಏನು ಜಿ ಯೋಜನೆಯನ್ನ ವಿರೋಧಿಸಿ ಹಿಂದೆ ಇದ್ದಂತಹ ಮನ್ರೇಗಾ ಯೋಜನೆಯನ್ನ ಉದ್ಯೋಗ ಖಾತ್ರಿ ಯೋಜನೆಯನ್ನ ಮಹಾತ್ಮ ಗಾಂಧೀಜಿಯವರ ಹೆಸರಲ್ಲಿ ಇದ್ದಂತಹ ಈ ಒಂದು ಯೋಜನೆಯನ್ನ ಕೈಬಿಟ್ಟು ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂತಹ ಒಂದು ಈ ನಿರ್ಧಾರ ಜಿ ಯೋಜನೆಯನ್ನ ಮಾಡಿರುವಂತದ್ದು ನಿಜಕ್ಕೂ ಕೂಡ ಕಾಂಗ್ರೆಸ್ ವಲಯದಲ್ಲಿ ಇದು ದೊಡ್ಡ ಮಟ್ಟಿಗೆ ಅವರ ಒಂದು ಪ್ರತಿಷ್ಠೆಯ ಪ್ರಶ್ನೆ ಕೂಡ ಆಗಿದೆ. ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಅವರೇನಿಟ್ಟಿದ್ರು ಅದನ್ನ ಉಳಿಸುವಂತ ಸರ್ವ ಪ್ರಯತ್ನ, ತಂತ್ರಗಾರಿಕೆ ಎಲ್ಲವೂ ಕೂಡ ನಡೀತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡುವಂತ ಕೆಲಸಕ್ಕೆ ಈಗಾಗಲೇ ಕಾಂಗ್ರೆಸ್ ಕೈ ಹಾಕಿರುವಂತದ್ದು. ಈಗಾಗಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಇರುವಂತದ್ದು. ಆ ನಿಟ್ಟಿನಲ್ಲಿ
ಕೇಂದ್ರದಲ್ಲಿ ಇರುವಂತಹ ಅಂದ್ರೆ ಏನು ರಾಷ್ಟ್ರ ಮಟ್ಟದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷಕ್ಕೆ ಈಗಾಗಲೇ ಶಕ್ತಿಯನ್ನು ತುಂಬುವಂತ ಕೆಲಸ ರಾಜ್ಯದಿಂದ ಆಗ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಕಾಂಗ್ರೆಸ್ ಈ ಒಂದು ವಿಚಾರಕ್ಕೆ ಜನವರಿ 27ರಿಂದ ಏನು ಬೃಹತ್ ಸಮಾವೇಶವನ್ನ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ನಡೆಸೋಕ್ಕಾಗಿ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಧರಣಿಗಾಗಿ ಈಗಾಗಲೇ ಸರ್ವ ಸಿದ್ಧತೆ ನಡೆದಿರುವಂತದ್ದು. ಕೇಂದ್ರದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ರಾಜ್ಯದಲ್ಲಿ ಈ ಒಂದು ವಿಚಾರಕ್ಕೆ ಪಾದಯಾತ್ರೆ ಕೂಡ ಶುರುವಾಗಿದೆ. ಆ ನಿಟ್ಟಿನಲ್ಲಿ ಜಿಲ್ಲಾ ಮಟ್ಟ ತಾಲೂಕು ಮಟ್ಟದಲ್ಲಿ ಪಾದಯಾತ್ರೆಯನ್ನು ಶುರುವಾಗಿದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ರಾಜ್ಯ ಕಾಂಗ್ರೆಸ್ ಈಗಾಗಲೇ ಒಂದು ಪ್ರತಿಭಟನೆಗೆ ತಯಾರಿಯನ್ನು ನಡೆಸಿಕೊಂಡಿರುವಂತದ್ದು. ಸುಧಾ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಜೋಯಲ್. ಗವರ್ನರ್ ಹಟಾವೋ ಕರ್ನಾಟಕ ಬಚಾವೋ, ರಾಜ್ಯಪಾಲರ ನಡೆಗೆ ಶಾಸಕ ಪ್ರದೀಪ್ ಈಶ್ವರ್ ಕಿಡಿಕಾರಿದ್ದಾರೆ. ಗವರ್ನರ್ ಹಟಾವೋ ಕರ್ನಾಟಕ ಬಚಾವೋ ಅಂತ ರಾಜ್ಯಪಾಲರ ನಡೆಗೆ ಶಾಸಕ ಪ್ರದೀಪ್ ಈಶ್ವರ್ ಕಿಡಿಕಾರಿದ್ದಾರೆ. ರಾಜ್ಯಪಾಲರು ಸಂವಿಧಾನಕ್ಕೆ ಅಪಮಾನ ಮಾಡಿದ್ರು, ಭಾಷಣ ಮಾಡದೆ ಕರ್ನಾಟಕಕ್ಕೆ ಅಪಮಾನ ಮಾಡಿದ್ರು. ಶೇಮ್ ಶೇಮ್ ಗವರ್ನರ್ ಅಂತ ಪ್ರದೀಪ್ ಈಶ್ವರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕ್ಯಾಬಿನೆಟ್ ಭಾಷಣ ಓದದೆ ಕಲಾಪದಿಂದ ಹೊರ ನಡೆದಂಥ ಗವರ್ನರ್ ವಿರುದ್ಧ ಪ್ರದೀಪ್ ಈಶ್ವರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಸಕ ಭಾಷಣ ಮಾಡದೆ ಕರ್ನಾಟಕಕ್ಕೆ ಅಪಮಾನ ಮಾಡಿದ್ದಾರೆ ಗವರ್ನರ್. ಶೇಮ್ ಶೇಮ್ ಗವರ್ನರ್ ಅಂತ ಪ್ರದೀಪ್ ಈಶ್ವರ್ ಘೋಷಣೆ ಕೂಗೋದ್ರ ಮುಖಾಂತರ ಗವರ್ನರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯಪಾಲರು ಸಂವಿಧಾನಕ್ಕೂ ಮಾಡಿರೋದು ಅಪಮಾನ. ಸಂಪ್ರದಾಯಬದ್ಧವಾಗಿ ನಡ್ಕೊಳ್ಬೇಕಾಗಿತ್ತು ಗವರ್ನರ್, ಆದರೆ ರಾಜ್ಯಪಾಲರು ಸಂವಿಧಾನಕ್ಕೆ ಅಪಮಾನ ಮಾಡಿದ್ದಾರೆ. ಭಾಷಣ ಮಾಡದೆ ಕರ್ನಾಟಕಕ್ಕೆ ಅಪಮಾನ ಮಾಡಿದ್ದಾರೆ. ಶೇಮ್ ಶೇಮ್ ಗವರ್ನರ್ ಹೀಗಂತ ಪ್ರದೀಪ್ ಈಶ್ವರ್ ಆಕ್ರೋಶ ಹೊರಹಾಕಿದ್ದಾರೆ. ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾರೆ. ಶೇಮ್ ಶೇಮ್ ಗವರ್ನರ್, ಶೇಮ್ ಶೇಮ್ ಗವರ್ನರ್, ಶೇಮ್ ಶೇಮ್ ಗವರ್ನರ್. ಸಂವಿಧಾನಕ್ಕೆ ನೀವು ಅವಮಾನ ಮಾಡಿದ್ದೀರಾ. ನೋವಿನಿಂದ ಹೇಳ್ತಿದ್ದೀನಿ, ಗವರ್ನರ್ ಮೇಲೆ ನನಗೆ ಅಪಾರವಾದ ಗೌರವ ಇದೆ. ಸ್ಟಿಲ್ ಆಸ್ ಎ ಪೇನ್, ಗವರ್ನರ್ ಹಟಾವ್ ಕರ್ನಾಟಕ ಬಚಾವ್, ಗವರ್ನರ್ ಹಟಾವ್ ಕರ್ನಾಟಕ ಬಚಾವ್, ಗವರ್ನರ್ ಹಟಾವ್ ಕರ್ನಾಟಕ ಬಚಾವ್. ಜೈ ಕರ್ನಾಟಕ ಮಾತೆ. ಇವತ್ತೇನು ಜಾಯಿಂಟ್ ಸೆಷನ್ ಇತ್ತು, ಗವರ್ನರ್ ಅವರು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅವರು ಕೊಟ್ಟಿರ್ತಕ್ಕಂಥ ಭಾಷಣವನ್ನ ಓದ್ದೆ, NDA BJP ಅವರು ಕೊಟ್ಟಿರೋ 4 ಲೈನ್ ಓದಿ ಅವ್ರು ಹೊರಡ್ತಾ ಇದ್ರು. ನಾವು ಗವರ್ನರ್ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ವಿ, ಸರ್ ಕಂಪ್ಲೀಟ್ ಮಾಡಿ ಸರ್ ಸ್ಪೀಚ್ ಅಂತ. ಅವಾಗ ನಮ್ಮ BK ಹರಿಪ್ರಸಾದ್ ಸಾಹೇಬ್ರು ಗವರ್ನರ್ನ ಮನವಿ ಮಾಡ್ತಿದ್ರೆ, BJPಯ ಗೂಂಡಾಗಳು, BJPಯ ರೌಡಿಗಳು, BJPಯ ರೋಡ್ ರೋಮಿಯೋಗಳು ನಮ್ಮ ಹರಿಪ್ರಸಾದ್ ಸಾಹೇಬ್ರ ಬಟ್ಟೆಯನ್ನ ಹಿಂದೆಯಿಂದ ಹರಿದಿದ್ದಾರೆ. ಯಾಕೆಂದ್ರೆ ಫ್ರಂಟ್ ಇಂದ ಫೇಸ್ ಮಾಡೋ ದಮ್ಮು, ತಾಕತ್ತು, ಧೈರ್ಯ BJP. ವಿಧಾನಸಭೆಯ ಕಲಾಪವನ್ನ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಕಲಾಪ ಮುಂದೂಡಿಕೆಯಾಗಿದೆ. ವಿಧಾನಸಭೆಯಲ್ಲಿ ಕಲಾಪ ನಾಳೆಗೆ ಮುಂದೂಡಿಕೆಯಾಗಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಕಲಾಪವನ್ನ ಮುಂದೂಡಲಾಗಿದೆ. ಅಧಿವೇಶನವನ್ನ ಸ್ಪೀಕರ್ UT ಖಾದರ್ ಮುಂದೂಡಿದ್ದಾರೆ. ಗದ್ದಲ ಕೋಲಾಹಲದ ನಡುವೆ ಕಲಾಪ ಇದೀಗ ಮುಂದೂಡಿಕೆಯಾಗಿದೆ. ನಾಳೆ ಕಲಾಪವನ್ನ ಮುಂದೂಡಿ UT ಖಾದರ್ ಆದೇಶ ಹೊರಡಿಸಿದ್ದಾರೆ. ಇವತ್ತು ರಾಜ್ಯಪಾಲರು ಭಾಷಣ ಮಾಡದೆ ಹೋಗಿರೋದ್ರಿಂದಾಗಿ ಕಾಂಗ್ರೆಸ್ ಮತ್ತು BJP ನಾಯಕರ ನಡುವೆ ಗದ್ದಲ ಕೋಲಾಹಲ ನಡೀತಾ ಇದೆ ಕಲಾಪದಲ್ಲಿ. ಹೀಗಾಗಿ ಯಾವ ವಿಚಾರಕ್ಕೆ ಕಲಾಪವನ್ನ ಶುರು ಮಾಡಲಾಯಿತೋ ಆ ಕಲಾಪಕ್ಕೆ ಎಲ್ಲೋ ಒಂದು ಕಡೆ ರಾಜ್ಯಪಾಲರಿಂದಲೇ ವಿಘ್ನ ಎದುರಾಯಿತು. ಹೀಗಾಗಿ ರಾಜ್ಯಪಾಲರ ನಡೆಯನ್ನ ಕಾಂಗ್ರೆಸ್ ಸರ್ಕಾರ ಈಗ ವಿರೋಧ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಕಲಾಪದಲ್ಲಿ ಯಾವುದೇ ಚರ್ಚೆಗಳು ನಡೆಯೋಕೆ ಸಾಧ್ಯ ಇಲ್ಲ. ಹೀಗಾಗಿ ನಾಳೆ ಬೆಳಗ್ಗೆ 11 ಗಂಟೆಗೆ ಕಲಾಪವನ್ನ ಮುಂದೂಡಲಾಗಿದೆ ಅಂತ UT ಖಾದರ್ ಆದೇಶ ಹೊರಡಿಸಿದ್ದಾರೆ.